ಪಾರ್ವತಿ ಪರದೆ ಹರ ಹರ. ಇಲ್ಲ ತಿಂಡಿ ಕೊಟ್ಟಿಲ್ಲ ಎಲ್ಲ ಸರಿಯಾಗಿ, ಯಾರಿಗೂ ತಿಂಡಿ ಕೊಟ್ಟಿಲ್ಲ ಕಲಾವಿದರಿಗೆ. ಇಡ್ಲಿ ಒಡೆ ಚೆನ್ನಾಗಿ ಹೊಡೆದಿದ್ದೀವಿ. ಮತ್ತೆ ಗೋವಿಂದ ಬರಲೇ ಇಲ್ಲ, ಈಶ್ವರನ ಹೆಸರು ಬರಲೇ ಇಲ್ಲ. ಏನ್ ಹೇಳ್ಬೇಕಂತ ಬಂದಿಲ್ಲ. ಹರ ಹರ ಮಹಾದೇವ್. ಸಿನಿಮಾ ಟಿಫನ್ ಇಡ್ಲಿ ವಡೆ. ಯಾವದಾದಿತ್ಯಸ್ತಪತಿ ಯಾವತ್ರಾವಿತಂತ್ರಮಾಃ ಯಾವತ್ವಾಯಸ್ತದಾಯತಿ ತಾವಜ್ಜೀವ ತದಾದಯ. ಇನ್ನೂ ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಹಿಂಗ ಅವ್ರೇನು ಇಲ್ಲಿ ನೋಡಿ ತಲೆ ಮೇಲೆ ಇಟ್ಟಿದ್ರು ನೋಡಿಲ್ಲ ಏನು ಎಲ್ಲರಿಗೆ ಬರಲಿ ಅಂತ ನಾನು ಸ್ವಲ್ಪ ರೆಡಿ ಮೇಡಮ್ ಸ್ವಲ್ಪ ಹಿಂದೆ ಹೋಗಿ ರೆಡಿ ಎಲ್ಲರಿಗೆ ಬನ್ನಿ ರೆಡಿ ಕೃಷ್ಣ ಸರ್ ಅಲ್ಲೇ ಜಂಪ್ ಮಾಡಿ ಪ್ರಮೋದ್ ಆಗ್ಲೇ ಸ್ವೀಟ್ ತಿನ್ನೋದು. ಕೃಷ್ಣ ಓಕೆ. ಅಮ್ಮ ಮೇಡಮ್ ಹಿಂದೆ ಬನ್ನಿ. ಸರ್ ಆಕ್ಷನ್. ಎಸ್.ಕೆ. ಭಾಷಾಫಿಲ್ಮ್ಸ್ರವರ ಎಸ್.ಆರ್. ಪ್ರಮೋದ್ ಅವರ ಚುರುಕಾದ ಚಿತ್ರದ ಮುಹೂರ್ತ ಸಂದರ್ಭ ಶುಭವಾಗಿದೆ. ಕ್ಯಾಮ್ರಾ ಲುಕ್ ನೋಡಿ ಕೊಡ್ತೇವೆ ಹಂಗೆ ನೋಡ್ತೇವೆ. ಭಾಷಾ ಫಿಲ್ಮ್ಸ್ ಹಾಕಿದ್ದಲ್ಲಿ ಜೂಬಾನ ತನ್ನ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ. ಅದರ ನಿರ್ದೇಶನವನ್ನು ಎಸ್.ಆರ್. ಪ್ರಮೋದ್ ಅವರು ಮಾಡ್ತಾರೆ. ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿದೆ. ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ. ಇಲ್ಲಿ ಎಸ್.ಆರ್. ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ. ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲಾಪ್ ಸಿಸ್ಟಮು ಇಲ್ಲ, ಇವರಿಗೆ ಶಾರ್ಟಿಗೆ ಕ್ಲಾಪ್ ಕೊಡೋದಿಲ್ಲ. ನಾವೆಲ್ಲ ಅಸಿಸ್ಟೆಂಟ್ ಬಂದಾಗ ಸಂದರ್ಭದಲ್ಲಿ ಕ್ಲಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೆ ಅದು 4 ಫ್ರೇಮ್ಸ್ ಅಲ್ಲಿ ನಂಬರ್ ಕೊಟ್ಟು ಬಂದ್ರೆ ಅವ್ನು ಪಕ್ಕ ಗುಡ್ ಕ್ಲಾಪ್ ಬಾಯ್ ಅಂತ ಹೇಳೋದು. ಆ ಇದನ್ನ ಇವತ್ತು ಮತ್ತೆ ಮರುಕಳಿಸಿದೆ. ಯಾಕೆ ಅದು ಎಲ್ಲ ಸಿನಿಮಾಕ್ಕೆ ಕ್ಲಾಪ್ ಕೊಡ್ತಾರೆ. ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದ್ದಲ್ಲ, ಭಾರಿ ಖುಷಿ ಆಗ್ತದೆ. ಹಾಗೆ ಒಂದು ಸಿನಿಮಾವನ್ನ ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು. ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ ಕೃಷ್ಣ ಅವರನ್ನ ಕರೆಸಿ ಅವರ ಮುಖಾಂತರ ಕ್ಯಾಮರಾ ಚಾಲನೆ ಮಾಡಿಸಿದ್ದಾರೆ. ಇದು ಎಸ್.ಆರ್. ಪ್ರಮೋದ್ ಅವರ ಪರಿಕಲ್ಪನೆ ತುಂಬಾ ಇಷ್ಟ ಆಯ್ತು ನನಗೆ. ಯಾಕೆಂದ್ರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬಾ ಅದು ಆತ್ಮೀಯವಾದಂಥ ಒಂದು ಸಂಬಂಧ. ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರನ್ನು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನ ಮುಹೂರ್ತ ಮಾಡಿದ್ದಾರೆ. ಅವರಿಗೆ ಶುಭವಾಗಿದೆ. ಹಾಗೆ ಜೂಬಾನ ಸಿನಿಮಾದ ಕಥೆ ನನಗೆ ಗೊತ್ತಿಲ್ಲ, ಅದನ್ನ ನಿರ್ದೇಶಕರು ಹೇಳ್ತಾರೆ. ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ. ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟ್ ಪ್ರಮೋದ್ ಅವ್ರಿಗೂ ಇರಲಿ. ಹಾಗೆ ಹೈದರಾಬಾದ್ನಿಂದ ಬಂದಂಥ ನಿರ್ಮಾಪಕರು, ವಿಜಯವಾಡದಿಂದ ಬಂದ ನಿರ್ಮಾಪಕರು, ಹೀರೋ ಕೂಡ, ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ, ಇನ್ನೂ ಹಲವಾರು ಕಲಾವಿದರಿದ್ದಾರೆ. ಎಲ್ರಿಗೂ ಶುಭವಾಗಲಿ. ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.
ಛಾಯಾಗ್ರಾಹಕ ಸಂಘಟಕವಾಗಿ ಶುಭಾಶಯ. ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂತ ಇದರಲ್ಲಿ ಸಿನಿಮಾ ಪೂಜೆ ಆಗಿದೆ. ಒಳ್ಳೆಯದಾಗಲಿ. ಈ ಚಿತ್ರದಿಂದ ಹಲವಾರು ನಮ್ಮ ಸಹಾಯ ಆಗುತ್ತೆ. ಯಾಕಂದರೆ ಸಿನಿಮಾ ಮಾಡಬೇಕಾದ್ರೆ 100 ಜನ ಟೆಕ್ನಿಷಿಯನ್ ಸಿಗ್ತಾರೆ, 100 ಜನ ಎಲ್ಲ ಟೋಟಲ್ ಆಗಿರ್ತಾರೆ. ಅವ್ರು 100 ಜನದ ಹಿಂದೆ ಫ್ಯಾಮಿಲಿಗಳಿರ್ತಾರೆ. ಅವ್ರಿಗೆಲ್ಲರಿಗೂ ಅನ್ನ ಸಿಗುತ್ತೆ. ನಿರ್ಮಾಪಕ ಅನುದಾನ ಅಂತೇಳಿ ರಾಜ್ಕುಮಾರ್ ಅವರು ಹೇಳಿದ್ದು ಮತ್ತೆ ವಿಷಯ ಮಾತಾಡಿದೆ. ದಯವಿಟ್ಟು ಇದನ್ನು ಒಳ್ಳೆ ಸಕ್ಸಸ್ ಮಾಡಿ ಕ್ಲಿಕ್ ಮಾಡಿ ಒಂದು ಮತ್ತೆ ಸಿನಿಮಾ ಮಾಡೋ ಮಾಡಿ ಸದಾ ಕಂಟಿನ್ಯೂ ಆಗಿರ್ತಾರೆ. ಪ್ರೊಡಕ್ಷನ್ ಮಾಡೋ ಕೆಲಸವಲ್ಲ, ಇನ್ನೊಂದು ಪ್ರೊಡಕ್ಷನ್ ಮಾಡೋ ಥರ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಆಲೋಚನೆಯಿಂದ ಮಾಡಬೇಕು. ಯಾವುದೇ ಥರದಲ್ಲೂ ಟೆನ್ಷನ್ ಇರ್ತದೆ. ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸಿ ನಮ್ಮ ಏನು ಪೂಜೆ ಕೊಟ್ಟಿದ್ದು ಅದೇ ಥರ ಟೆನ್ಷನ್ ಇಟ್ಕೊಂಡು ಮತ್ತೆ ನಮ್ಮ ಜೊತೆ ಈ ಟೀಮ್ಗೆ ಸಿಗುವ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ ಅಂತ. ಚೂಬಾಣ ಚಿತ್ರ ಒಂದು ಹಳ್ಳಿಯಲ್ಲಿ ನಡೆದಂಥ ಕಥೆ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟ್ ಅಣ್ಣವರು ನಮ್ಮ ಜೆಜೆಯವರು ವಿಷಯ ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಹಳ್ಳಿ ನಡೆಯೋ ಘಟನೆ, ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಮನಸ್ತಾಪವನ್ನು, ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತಿನ ಸಮಾಜ ತಲುಪಿದೆ. ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂಬಾಣನ ಬಾಣ ಬಿಡೋಕೆ ಹೊರಟಿದ್ದೀವಿ. ಈ ಬಾಣ ಬಿಡೋಕ್ಕೆ ನಿಮ್ಮೆಲ್ಲರೂ ಸಹಕಾರ ಅತ್ಯಗತ್ಯ. ಇದು ನನ್ನ 9ನೇ ಸಿನಿಮಾ. ನಿಮ್ಮ ಸಹಕಾರದಿಂದ ಇಲ್ಲಿಯವರೆಗೂ ನಾವು ಬಂದಿದ್ದೇವೆ. ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ದುಡ್ಡು ಹಾಕಿದ್ದಾರೆ. ಫಸ್ಟು ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರದೇ ಮಾಡಿದ್ವಿ. ಒಂದು ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ. ಏನಿದೆ ಒಂದು ಕಂಟೆಂಟ್ ವಾರೆಂಟ್ ಇದ್ರ ಥರ ಮಾಡಿದ್ವಿ. ಅದರಿಂದ ನಮ್ಮ ಹೀರೋಗೆ ಈ ಕತೆಗೆ ಪೂರಕವಾಗಿ ಉಂಟಾಗ್ತಾರೆ ಅಂತ ಅನ್ನಿಸ್ತು. ಅದರಿಂದ ಇವ್ರನ್ನ ನಾವು ಡಿಸ್ಕಷನ್ ಆಮೇಲೆ ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಮಾಡ್ತಿದ್ದಾರೆ. ಆಮೇಲೆ ನಮ್ಮ ತನಿಕಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆಯುರವರು ಒಂದು ವಿಲನ್ ರೋಲ್ನ ಮಾಡ್ತಾ ಇದ್ದಾರೆ. ಹೀಗೆ ತುಂಬ ಜನ ಒಂದು 2-3 ಕ್ಯಾರೆಕ್ಟರು ಹಳಬರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 10 to 15 ಡೇಸಲ್ಲಿ ಶೂಟಿಂಗ್ ಒಂದೇ ಶೂಟರ್ ಪ್ಲಾನ್ ಮಾಡಿದ್ದೀವಿ. ಒಂದು 20 ರಿಂದ 25 ದಿನಗಳ ಕಾಲ ಮೈಸೂರಲ್ಲಿ ಒಂದು ಹಳ್ಳಿಯಲ್ಲಿ ಪ್ಲಾನ್ ಮಾಡಿದ್ದೀವಿ. ಒಂದು 25 ದಿನ ಶೂಟಿಂಗ್ ಮಾಡೋದೆಲ್ಲ ಪ್ರೋಗ್ರೆಸ್ ನಡೀತಾ ಇದೆ. ಈ ಚಿತ್ರದಲ್ಲಿ ಒಂದು 2 ಹಾಡುಗಳಿದ್ದಾವೆ, ಒಂದು 2 ಫೈಟ್ ಇದ್ದಾವೆ. ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಡಿಸಿರ್ಬೋದು, ನಮ್ಮ ಡಾನ್ಸ್ ಮಾಡಿಸಿರ್ಬೋದು, ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು. ಒಂದು ಇಲ್ಲಿವರೆಗೂ ನಾನು ಒಂದು 8 ಸಿನಿಮಾ ಮಾಡಿದ್ದೀನಿ. ತುಂಬ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳೆಲ್ಲ ತಿಳ್ಕೊಂಡು ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲನ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡಿದು ಸ್ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇದೆ. ಪ್ರೀತಿ ಪ್ರೇಮ ಇಲ್ಲ, ಒಂದು ಪ್ರೀತಿ ಪ್ರೇಮ ಅಲ್ಲ, ಒಂದು ಸಸ್ಪೆನ್ಸು, ಒಂದು ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡಿದ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ. ಅದು ಯಾರು ಕೊಲೆ ಮಾಡ್ತಾರೆ, ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡಿದೆ. ಮೈಸೂರು ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ನಾನು ಒಂದು 15 ದಿವಸ ಪ್ರಿಪರೇಷನ್ ನಡೀತಾ ಇದೆ. ಒಂದು 15 ಡೇಸ್ ಪ್ಲಾನ್ ಮಾಡಿದ್ದೆ. ಒಂದಿಬ್ಬರು ಹಳೆ ಆರ್ಟಿಸ್ಟ್ನ ಪ್ಲಾನ್ ಮಾಡಿದ್ರಲ್ಲ, ಒಂದು ಸ್ವಲ್ಪ ಇನ್ನು
ಇಲ್ಲ ರಿಯಲ್ ಇನ್ಸಿಡೆಂಟ್ ಅಲ್ಲ. ಈಗ ನೋಡ್ತಾ ಇದ್ದೀವಲ್ಲ ಸಮಾಜದಲ್ಲಿ 50 ರೂಪಾಯಿಗೂ ಮಾಡೋದಾಗುತ್ತೆ, 100 ರೂಪಾಯಿಗೂ ಮಾಡೋದಾಗುತ್ತೆ, ಏನೋ ಆವಾಜ್ ಹಾಕಿದ್ರು ಮಾಡೋದಾಗುತ್ತೆ. ಈ ಥರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಹಾಗಾದ ಘಟನೆಗಳನ್ನ ಯಾವ ರೀತಿ ಮರ್ಡರ್ ಆಗುತ್ತೆ, ಆ ಮರ್ಡರ್ ಹೆಂಗೆ ಬೇಯಿಸ್ತಾರೆ ಟೆಕ್ನಿಕಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕೇವಿಂಗ್ ಮಾಡ್ತಾ ಇದ್ದಾರೆ, ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದ್ದಾರೆ, ಆಮೇಲೆ ಎಡಿಟರ್ ಬಂದು ನಮ್ಮ ಆಯುರ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಟೀಮು ಇಟ್ಕೊಂಡಿದ್ದಾರೆ. ಸಾಂಗ್ಗಳು ಎಷ್ಟಿದೆ? ಸಾಂಗ್ ಎರಡಿದೆ. ಒಂದು ಮಾಂಟೇಜ್ ಸಾಂಗು, ಇನ್ನೊಂದು ಇಲ್ಲ ಅವ್ರಿಗೇನು ಸೋಲೋ ಸೋಲೋ ಆ ಥರ ಇದ್ದಿಲ್ಲ. ಮಾಂಟೇಜ್ ಡ್ಯೂಯೇಟ್ ಮಾಡಿದ್ದೀವಿ. ಅಲ್ಲ ರೇಖನ್ ಜೊತೆಲಿ ಹೌದು ಸೋಲೋ ಇರೋದು ಮಾಡಿಸೋಣ ಅಂತ ಎಲ್ರಿಗೂ ಫಸ್ಟ್ ಟೈಮೇ ಜೋರಾಗಿ ಮಾತಾಡಿ. ನನ್ನ ಹೆಸರು ಶೇಖ್ ಫಿರೋಜ್ ಬಾಷಾ. ಸೂಪರ್. ನಾವು ಬಂದಿರೋದು ವಿಜಯವಾಡದಿಂದ ಬಂದಿದ್ದೀವಿ. ಪ್ರಮೋದ್ ಸರ್ ನಂಗೆ 5 years ಬ್ಯಾಕಿಂದ ನಂಗೆ ಪರಿಚಯ. ಅದರಲ್ಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದರು, ಚೂ ಬಾಣ ಅಂತ. ಅದು ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು. ಎಲ್ಲ ಡಿಸ್ಕಷನ್ ಆಗಿದೆ. ಸರ್ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದಿದೆ. ಏನಿಲ್ಲ ಸರ್, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಮೋದ್ ಒಂದು 15 days ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅಂದ್ಕೊಂಡ್ರೆ ಒಂದು 15 ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಹೀರೋ ಸರ್ ಶಿವು ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಶಿವು ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆ ಕ್ಯಾರೆಕ್ಟರಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಬೇಯಿಸ್ತಕ್ಕಂಥ ಒಂದು ಪಾತ್ರ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಲ್ಲ ಸರ್, ಇವ್ರ ಮನೇಲೆ ಮರ್ಡರ್ ಆಗುತ್ತೆ. ಇವ್ರ ಮನೆಯಲ್ಲಿ ಮರ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿ ಸರ್, ಹಳ್ಳಿ ಇಲ್ಲ ರೈತ ಗೌಡನ ಮಗ ಇಲ್ಲ, ಒಬ್ಬ ಊರಿನ ಗೌಡರು ಇರ್ತಾರಲ್ಲ, ಆ ಗೌಡನ ಮಗನ ಕ್ಯಾರೆಕ್ಟರ್ ಈಗ ರೇಖಾ ಜೋರಾಗಿ ಮಾತಾಡಪ್ಪ ನೀನು. ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನನ್ನ ಹೆಸರು ರೇಖಾ ರಮೇಶ್. ಬೇಸಿಕಲಿ ನಾನು ಹಾಸನ ಹುಡುಗಿ. ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ಹೃದಯದ ಧನ್ಯವಾದಗಳು. ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ 3ನೇ ಚಿತ್ರ ಆಗಿರುತ್ತೆ. ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವ್ರ ನಂಬಿಕೆನ ಉಳಿಸ್ಕೊತೀನಿ. ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ, ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ತೀನಿ ಒಂದು ಹಳ್ಳಿ ಹುಡುಗಿ ಬಜಾರಿ ಕ್ಯಾರೆಕ್ಟರಲ್ಲಿ. ಈ ಸಿನಿಮಾ ಅಂದರೆ ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ಇರೋದ್ರಿಂದ ಸರಹೇಲಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ, ಅದು ದ್ವೇಷ ಕಟ್ಕೊಂಡು ಪೂರ್ತಿ ಹೆಂಗೆ ಅಂತಂದರೆ ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ. ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು, ನಾಯಕ ನಾಯಕಿ ಈ ಸಿನಿಮಾ ಎಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಕೂಡ ಕುತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮ್ಗೆಲ್ಲ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ಧನ್ಯವಾದಗಳು. ಸರ್ ನಾನು ನೋಡ್ತಾ ಇರ್ತೀನಿ ಸರ್. ಅಲ್ಲ ಸದ್ಯ ಬಂದು ಶೂಟ್ಸ್ ಅಲ್ಲಿ ನಾನು ಬಿಸಿ ಇರ್ತೀನಿ. ಸೊ ಲಾಸ್ಟ್ ನೋಡಿದ್ದು ಕೃಷ್ಣ ಪ್ರಣಯ ಪ್ರೇಮ ಸಖಿ. ಅದಾದ್ಮೇಲೆ ನಾನು ಸಿನಿಮಾ ಸರ್ ಹೌದು, ಅದಾದ್ಮೇಲೆ ನಾನು ಬಿಸಿ ಅಂತ ಕೊಂಡು ನೋಡಿಲ್ಲ. ಬಟ್ ನಾನು ಮೊಬೈಲ್ ಅಂತ ಯಾವುದೇ ಕಾರಣಕ್ಕೂ ಫಿಲಮ್ ನೋಡಲ್ಲ ಸರ್. ಅಲ್ಲಲ್ಲ ಸರ್ ಬಂದಿದೆ ಸರ್, ನಾನು ಮೊಬೈಲಲ್ಲಿ ನೋಡಲ್ಲ ಸರ್ ನನ್ನ ಸಿನಿಮಾನ. ನೋಡ್ಬಾರ್ದು, ನೀವೇ ಥಿಯೇಟರ್ಗೆ ಹೋಗಿ ಬಂದು ನೋಡಿ ಸಿನಿಮಾ ನೀವೇ ಮೊಬೈಲ್ ಮೊಬೈಲಲ್ಲಿ ಸಿನಿಮಾನ ನೋಡಲ್ಲ. ಆಯ್ತು. ನನ್ನ ಹೆಸರು ತನಿಖಾ ನಾರಾಯಣ್. ಸೊ ನಾನು ಬೇಸಿಕಲಿ ಬಂದು ಬೆಂಗಳೂರು. ಇದು ನನ್ನ 2ನೇ ಕನ್ನಡ ಚಿತ್ರ ಆಗಿರುತ್ತೆ.
ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದರಲ್ಲಿ ಈ ಮೂವಿನಲ್ಲಿ ನನ್ನ ತುಂಬಾ ಕಲಿಯೋದನ್ನ ಕಲಿಬೇಕು ಅಂತ ಅಂದ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನನಗೆ ಕ್ಯಾರೆಕ್ಟರ್